ಬ್ಯಾಕ್. ಸರ್ಕಾರ ಮನೆ ಕಟ್ಟಿಸ್ಕೊಟ್ಟು 10 ವರ್ಷ ಆಗಿದೆ. ಬಹುತೇಕ ಮನೆಗಳಲ್ಲಿ ಜನ ವಾಸ ಮಾಡ್ಕೊಂಡಿಲ್ಲ. ಹಾಳು ಕೊಂಪೆಯಾಗ್ಬಿಟ್ಟಿದೆ ಸರ್ಕಾರಿ ಮನೆ. ಟೋಟಲ್ ಆಗಿ 950 ಮನೆಗಳನ್ನ ನಿರ್ಮಿಸಿ 10 ವರ್ಷ ಆಗಿದೆ. 10 ವರ್ಷ ಕಳೆದ್ರೂ ಸಮಸ್ಯೆ ಏನಾಗಿದೆ ಅಂದ್ರೆ ಮೂಲಭೂತ ಸೌಕರ್ಯ ಅಲ್ಲಿ ಇಲ್ಲ, ಸೌಲಭ್ಯ ಇಲ್ಲ. ಎಲ್ಲಿ ಅಂತಂದ್ರೆ ರಾಯಚೂರಿನ ಬಿಚ್ಚಾಲಿ ಗ್ರಾಮಸ್ಥರ ಕತೆ ಇದು. ತುಂಗೆ ತುಂಬಿ ಹರಿದ್ರೆ ಜನಕ್ಕೆ ಜೀವ ಭಯ ಇಲ್ಲಿ ಕಾಡ್ತಾ ಇದೆ. ಪ್ರವಾಹ ಸಂತ್ರಸ್ತರಿಗೆ ನೆರವಾಗ್ಲಿ ಅಂತ ಮನೆಯನ್ನ ಕಟ್ಟಿಸಿದೆ ಸರ್ಕಾರ. ಆದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಮನೆ ಕಟ್ಸಿದ್ರು ಕೂಡ ಮೂಲಭೂತ ಸೌಕರ್ಯ ಇಲ್ಲ. ಹಾಗಾಗಿ ಖಾಲಿ ಇದೆ. ಜನ ಯಾಕೆ ಹೋಗ್ತಾರೆ ಮೂಲಭೂತ ಸೌಕರ್ಯ ಇಲ್ಲ ಅಂದಮೇಲೆ? ಸೊ ಹಾಗಾಗಿ ಈಗ ಖಾಲಿ ಬಿದ್ದಿದೆ. ಕೋಟ್ಯಾಂತರ ರೂಪಾಯಿ ಅಲ್ಲಿಗೆ ನಷ್ಟ ಆಗಿದೆ. ತುಂಗೆ ತುಂಬಿ ಹರಿದ್ರೆ ಜನಕ್ಕೆ ಜೀವ ಭಯ. ಇನ್ನು ಪ್ರವಾಹ ಸಂತ್ರಸ್ತರಿಗೆ ಅಂತ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ ನೋಡಿ. ಅದು ಯಾವ ತರ ಅಕ್ರಮ ಚಟುವಟಿಕೆಗಳ ತಾಣ ಆಗಿದೆ ಅನ್ನೋದಕ್ಕೆ ಆ ವಿಜುವಲ್ಲೇ ಸಾಕ್ಷಿ. ಅರ್ಧಂಬರ್ಧ ಕಟ್ಟಿದ್ದಾರೆ. ಅಲ್ಲಿ ಬೇಸಿಕ್ ಫೆಸಿಲಿಟೀಸ್ ಏನೇನು ಬೇಕು, ನೀರು, ಕರೆಂಟು, ಅದ್ಯಾವುದು ಇಲ್ಲ. ಮೂಲಭೂತ ಸೌಕರ್ಯ ಇಲ್ಲ ಅಂದರೆ ಜನ ಯಾಕೆ ಬರ್ತಾರೆ ಹೇಳಿ? ಜನ ವಾಸವಿಲ್ಲದೆ ನೂರಾರು ಮನೆಗಳಲ್ಲಿ ಬಿರುಕು ಬಿಟ್ಬಿಟ್ಟಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ. ಆದರೆ ಯಾವ ಥರ ದುಡ್ಡು ವೇಸ್ಟ್ ಆಗ್ತಾ ಇದೆ ಅನ್ನೋದಕ್ಕೆ ಆ ಗೋಡೆ ಎಲ್ಲ ಬಿರುಕು ಬಿಟ್ಟಿದೆ ನೋಡಿ. ಮತ್ತೆ ಸುತ್ತ ಗಿಡಗಳು ಅಲ್ಲಿ ಬೆಳ್ಕೊಂಡಿದೆ. 2009ರಿಂದ ಪ್ರವಾಹ ಬಂದಾಗಿನಿಂದ ಇದುವರೆಗೆ ಯಾವುದೇ ಒಂದು ಸೌಕರ್ಯ ಕೊಡ್ತಾ ಇಲ್ಲ ಅಲ್ಲಿ ಜನಕ್ಕೆ ಹೋಗ್ಲಿಕ್ಕೆ. ಯಾವುದೇ ಅಧಿಕಾರಿಗಳು ಎಷ್ಟು ಮನವಿ ಕೊಟ್ಟರು ಇದುವರೆಗೆ ಹಸ್ಕೊತಿಲ್ಲ. ಅಲ್ಲಿ ನೀರಿನ ವ್ಯವಸ್ಥೆ ಆಗಲಿ, ಒಂದು ರಸ್ತೆ ವ್ಯವಸ್ಥೆ ಆಗಲಿ, ಅಲ್ಲಿ ದುರಸ್ತಂತ ರೂಮ್ಗಳಲ್ಲಿ ಅದೇ ರೀತಿಯಾಗಿ ಸೇರಿದವರಿಗೆ ಯಾವುದೇ ಒಂದು ವ್ಯವಸ್ಥೆ ಕೊಡ್ತಾ ಇಲ್ಲ. ಅದಕ್ಕಾಗಿ ಆ ಕಾರಣಕ್ಕಾಗಿ ಜನ ಇಲ್ಲೇ ಉಳಿಯಂಥ ಪರಿಸ್ಥಿತಿ ಬಂದಿದೆ. ಎಲ್ಲ ಕಳಪೆ ಕಾಮಗಾರಿ. ಯಾವ ರೀತಿ ಅಧಿಕಾರಿಗಳಿಗೆ ಒಬ್ಬ ಸಚಿವರಿಗೂ ಕೊಟ್ಟಿದ್ವಿ ನಾವು. ಅವ್ರು ಇದು ಕೊಟ್ಟರು, ಅದರ ಬರ್ತಾರೆ ಅಧಿಕಾರಿಗಳು ನೋಡ್ತಾರೆ ಹೋಗ್ತಾರೆ ಅಷ್ಟೇ ಹೊರತು ಅದರಲ್ಲಿ ಯಾವುದೇ ಒಂದು ಕೊಡ್ತಾ ಇಲ್ಲ. ತುಂಗಭದ್ರಾ ನದಿ ಬಂದು ಏನಾಯ್ತು ಅಂತಂದರೆ ಸಂಪೂರ್ಣ ಜಲಾವೃತಗೊಂಡು ಬಿಡ್ತು. ಆ ಸಂದರ್ಭದಲ್ಲಿ 2010 ಸಿಸ್ಕೋ ಕಂಪನಿ ಮತ್ತು ಕರ್ನಾಟಕ ಸರ್ಕಾರ ಸಂಯುಕ್ತ ಆಶ್ರಯದಲ್ಲಿ 950 ಮನೆಗಳನ್ನು ಕಟ್ಟಿಸಿದ್ರು. ಅದಕ್ಕೆ ಕಟ್ಟಿಸ್ಬೇಕಾದ ಆಯ್ತು ಅಂತಂದ್ರೂ ಕೂಡ 1 ಎಕರೆಗೆ 1,80,000 ರೇಟ್ ಕಟ್ಟಿ ಕಳಿಸಿ ಕನಿಷ್ಠ ಅಂತಂದ್ರೆ 100 ಎಕರೆ ಭೂಮಿಯನ್ನು ಖರೀದಿ ಮಾಡಿ ಕಳಿಸಿ ಅದರಲ್ಲಿ ರೂಮ್ಗಳು ಕೂಡ ಕಟ್ಟಿಸಿದ್ರು. ಆದರೆ ರೂಮ್ಗಳು ಇವತ್ತಿನವರೆಗೆ ಯಾವುದೇ ರೀತಿಯಾದಂಥ ಸೂಕ್ತವಿಲ್ಲ. ಪ್ಲಸ್ ಅದಕ್ಕೆ ನೀರೇ ಇಲ್ಲ. ಇವತ್ತಿನ ದಿನ ಹಿಂಗೆ ಹೋಗಿ ಸುಮ್ಮನೆ ತಳೆದ್ರು ಕೂಡ ಬೀಳತಕ್ಕಂಥ ವ್ಯವಸ್ಥೆಯಲ್ಲಿದೆ. ಅಲ್ಲಿ ಹೋಗಿ ನಾವು ಇರಬೇಕಪ್ಪ ಅಂತಂದ್ರೂ ಕೂಡ ಅಲ್ಲಿ ನೀರು ಇಲ್ಲ, ಕರೆಂಟ್ ಇಲ್ಲ, ರೋಡು ಇಲ್ಲ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. 2009ರಲ್ಲಿ ಕಂಡು ಕೇಳರಿಯದಂತಹ ಪ್ರವಾಹ ಬಂದೊದಗಿ ರಾಯಚೂರು ತಾಲೂಕಿನ ಬಿಚ್ಚಾಲಿ ಗ್ರಾಮದ ನೆರೆ ಸಂತ್ರಸ್ತರಿಗೆ ಸಾಕಷ್ಟು ಅಪಾಯವನ್ನು ತಂದೊಡ್ಡಿತ್ತು. ಆ ಹಿನ್ನೆಲೆಯಲ್ಲಿ ಪ್ರವಾಹಕ್ಕೆ ತುತ್ತಾಗಿ ನಿರಾಶ್ರಿತರಾದಂತಹ ಜನರಿಗೆ ಸಿಸ್ಕೋ ಸಿಸ್ಟಮ್ ಕಂಪನಿ ಎನ್ನುವಂತಹ ಒಂದು ಕಂಪನಿ 950 ಮನೆಗಳನ್ನು ಕಟ್ಟಿಕೊಡುತ್ತೆ. ಆದರೆ ಆ ಮನೆಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಅನ್ನೋ ಕಾರಣಕ್ಕೆ ನಿರಾಶ್ರಿತರು ಮನೆಗಳಿಗೆ ಬರೋದಿಲ್ಲ. ಇವತ್ತು ಮೂಲಭೂತ ಸೌಕರ್ಯಗಳನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಲ್ಪಿಸದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಆ ಎಲ್ಲ ಮನೆಗಳು ಪಾಳು ಬಿದ್ದಿರತಕ್ಕಂಥದ್ದು. ನಾವೀಗ ಸ್ಥಳದಿಂದ ವರದಿ ಮಾಡ್ತಾ ಇದ್ದೀವಿ. ನಿಮಗೀಗ ಕಾಣಿಸ್ತಾ ಇರಬಹುದು, ಇವೇ ಆ ಪಾಳು ಬಿದ್ದಂತಹ ಮನೆಗಳು. ರಾಯಚೂರು ತಾಲೂಕಿನ ಬಿಚ್ಚಾಲಿ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂತಹ ಈ ಮನೆಗಳನ್ನು 2009ರಲ್ಲಿ ತುಂಗಭದ್ರಾ ನದಿ ಉಕ್ಕಿ ಹರಿದಂತಹ ಸಂದರ್ಭದಲ್ಲಿ ನೆರೆ ಹಾವಳಿಗೆ ಸಿಲುಕಿ ಗ್ರಾಮದ ಜನರ ಬದುಕು ಮೂರಾಬಟ್ಟೆಯಾಗಿತ್ತು. ಮನೆಗಳೆಲ್ಲವೂ ಕುಸಿದಿದ್ವು. ಜಮೀನುಗಳಲ್ಲಿನ ಬೆಳೆಗಳು ಜಲಾವೃತವಾಗಿದ್ದವು. ದವಸ ಧಾನ್ಯ ಆಸ್ತಿ ಪಾಸ್ತಿಗೆ ಸಾಕಷ್ಟು ಹಾನಿಯಾಗಿ ಜನಜೀವನ ಸಾಕಷ್ಟು ಅಸ್ತವ್ಯಸ್ತಗೊಂಡಿತ್ತು. ಆ ಹಿನ್ನೆಲೆಯಲ್ಲಿ 2010 ಮತ್ತು 11ನೇ ಸಾಲಿನಲ್ಲಿ ಬಿಚ್ಚಾಲಿ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ 950 ಮನೆಗಳನ್ನು ನಿರ್ಮಿಸಿ ಸಿಸ್ಕೋ ಸಿಸ್ಟಮ್ ಎನ್ನುವಂತಹ ಕಂಪನಿ ಕೊಟ್ಟಿತ್ತು. ಪದೇ ಪ್ರವಾಹದಿಂದ ಕಂಗೆಟ್ಟಿದ್ದಂತಹ ಗ್ರಾಮಸ್ಥರು ಈ ಒಂದು ಮನೆಗಳಾದಂತಹ ಸಂದರ್ಭದಲ್ಲಿ ಸಾಕಷ್ಟು ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಈಗ ಈ ಮನೆಗಳು ಸಾಕಷ್ಟು ಪಾಳು ಬಿದ್ದಿದ್ದು ನಿಮಗೆ ಕಾಣಿಸ್ತಾ ಇರಬಹುದು. ಮನೆಗಳಿಗೆ ಡೋರ್ಗಳಿಲ್ಲ, ಕಿಟಕಿಗಳಿಲ್ಲ. ಅಲ್ಲಲ್ಲಿ ಮನೆಗಳು ಸಾಕಷ್ಟು ಬಿರುಕು ಬಿಟ್ಟು ಈಗಾಗಲೇ ಬಿದ್ದು ಹೋಗಿರ್ತಕ್ಕಂಥದ್ದು ಮತ್ತು ಸುತ್ತಮುತ್ತ ಕಂಪ್ಲೀಟ್ ಆಗಿ ಜಾಲಿ ಗಿಡಗಳು ಬೆಳೆದು ಇವತ್ತು ಹಾವು, ಚೇಳುಗಳು ಮತ್ತು ಸರೀಸೃಪಗಳು ವಾಸ ಮಾಡತಕ್ಕಂತಹ ಒಂದು ತಾಣವಾಗಿ ಇದು ಮಾರ್ಪಟ್ಟಿದೆ. ಅನೈತಿಕ ತಾಣವಾಗಿ ಇದು ಮಾರ್ಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಕೂಡಲೇ ನಿರಾಶ್ರಿತರಿಗೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಈ ಮನೆಗಳನ್ನು ಒದಗಿಸಿಕೊಟ್ಟಾಗ ಮಾತ್ರ ಇಲ್ಲೊಂದು ಉತ್ತಮವಾದಂತಹ ಕೆಲಸ ಮಾಡಿದಂಗಾಗುತ್ತೆ. ರಾಯಚೂರಿನಿಂದ ವಿಶ್ವನಾಥ್ ಹುಗಾರ್, ನ್ಯೂಸ್ 18 ಕನ್ನಡ. ಇನ್ನು ಸಂತ್ರಸ್ತರಿಗೆ ಕಟ್ಟಿಸಿರುವಂತಹ ಮನೆಗಳ ಬಗ್ಗೆ ಡಿಸಿ ಸತೀಶ್ ಏನ್ ಹೇಳಿದ್ದಾರೆ ಕೇಳಿ. 2009ರಲ್ಲಿ ಆಸರೆ ಸ್ಕೀಮನ್ನು ಆಗಿನ ಮುಖ್ಯಮಂತ್ರಿಗಳು ಲಾಂಚ್ ಮಾಡಿದಾಗ ಮಿನಿಮಮ್ 30-50 ಸೈಟನ್ನು ಮಾಡಿ ಮನೆಗಳನ್ನು ಒಂದು ದಾನಿಗಳ ಸಹಾಯದಿಂದ ಕಟ್ಟಿಸ್ಕೊಡ್ಬೇಕು. ಇಲ್ಲಾಂತಂದರೆ ಗೌರ್ಮೆಂಟ್ ಇದನ್ನು ಕಟ್ಟಿಸ್ಕೊಡ್ಬೇಕಂತಾಯಿತು. ಕೆಲವು ಹಂತದಲ್ಲಿ ಮನೆಗಳನ್ನ ಕಟ್ಟಿದ್ರು, ಬಟ್ ಯಾವ ಕಾರಣಕ್ಕೆ ಶಿಫ್ಟ್ ಆಗಲಿಲ್ಲ ಅದು ಗೊತ್ತಾಗಲಿಲ್ಲ ನಮಗೆ.
ಈಗ ಅದನ್ನು ನಾವು ಲಿಸ್ಟ್ ಆಫ್ ಬೆನಿಫಿಷರೀಸು ಸೈಟ್ ನಂಬರ್ನ ವಸತಿ ನಿಗಮಕ್ಕೆ ಕಳಿಸ್ಕೊಟ್ರೆ ಅವರೇ ಆನ್ಲೈನಲ್ಲಿ ನಮಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡ್ತಾರೆ, ವಿಚ್ ಈಸ್ ಟ್ಯಾಂಪರ್ ಪ್ರೂಫ್. ಅದನ್ನು ಕೊಟ್ಟಾದ ನಂತರ ನಾವು ಮನೆ ಕಟ್ಸ್ಕೊಡೋದಾಗಲಿ ಅಥವಾ ಇದನ್ನು ಡೆಮಾಲಿಷನ್ ಮಾಡಿ ಮಾಡಿಸ್ಬೇಕಂಥದ್ದು ಅದು ದಟ್ ಈಸ್ ಅಂಡರ್ ಡಿಸ್ಕಷನ್ ಸ್ಟೇಜ್. ಈಗಾಗಲೇ ಒಂದು ಹಂತದಲ್ಲಿ ಮಾಡ್ಕೊಂಡಿದ್ದಾರೆ, ನಮ್ಮ ಕಡೆಯಿಂದ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೊನ್ನೆ ವಸತಿ. ಒಂದು ಸ್ಪೆಷಲ್ ಕೋಳಿ ಕತೆ ಹೇಳ್ತೀವಿ. ಈ ಕೋಳಿ ಅಂತಿಂತ ಕೋಳಿ ಇರುತ್ತೆ. ಎಲ್ಲಿ ಹಾಗಾದ್ರೆ ಈ ಸ್ಪೆಷಲ್ ಕೋಳಿ ಇರೋದು? ರಾಯಚೂರಿನ ರಬ್ಬನಕಲ್ ಗ್ರಾಮದಲ್ಲಿ ಈ ಕೋಳಿ ಇದೆ. ನರಸಿಂಹರೆಡ್ಡಿ ಅನ್ನೋ ರೈತ ಈ ಕೋಳಿಯನ್ನ ಸಾಕಿದ್ದಾರೆ. 200 ಕೋಳಿಗಳಿಂದ ನಿತ್ಯ 1,000 ಲಾಭ ಗಳಿಸ್ತಾ ಇದ್ದಾರೆ. 1 ಎಕರೆ ಜಾಗದಲ್ಲಿ 1 ಲಕ್ಷದ ಸಣ್ಣ ಪ್ರಮಾಣದ ಒಂದು ಶೆಡ್ ಅನ್ನ ನಿರ್ಮಿಸಿ ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ವಿಶೇಷ ಅಂತಂದ್ರೆ ಈ ಕೋಳಿ ನೋಡಿ ವರ್ಷದ ಎಲ್ಲ ದಿನನೂ ಮೊಟ್ಟೆ ಇಡುತ್ತಂತೆ. ಮತ್ತೊಂದು ಸ್ಪೆಷಾಲಿಟಿ ಆಶ್ಚರ್ಯ ಅಂತಂದ್ರೆ ಅದು ಹುಂಜದ ಸಹಾಯ ಇಲ್ಲದೆ ಮೊಟ್ಟೆ ಇಡ್ತಾ ಇರೋದು. BV380 ಅಂತೇಳಿ ಇದು ಬಂದ್ಬಿಟ್ಟು ವರ್ಷವಿಡೀ ಮೊಟ್ಟೆ ಇಡೋಂಥ ಕೋಳಿ. ಇದ್ರ ಹೆಸರೇ BV380 ಅಂದರೆ 380 ಮೊಟ್ಟೆ ಇಡುತ್ತೆ ಸರ್. ಇದು ಹೆಂಗಂದರೆ ಈಗ ನಮ್ಗೆ ಯುವಕರಿಗೆ ಅಂತ ಈಗ ಸ್ವಲ್ಪ ಒಂದು ವ್ಯವಹಾರ ಮಾಡೋಕ್ಕೆ ಭಾಳ ಅನುಕೂಲವಾದಂಥ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನೋಡಿ ಸರ್, ವರ್ಷವಿಡೀ ಮೊಟ್ಟೆ ಇಡುತ್ತೆ, ಅದು ನಮಗೆ ಆದಾಯದಾಯಕ. ಆಮೇಲೆ ನಾವು ಇದನ್ನು ವರ್ಷ ಮಾಡಿದ ಮೇಲೆ ನಮಗೆ ಅದೇ ರೇಟಿಗೆ ಹೋಗೋವಂಥ ಕೋಳಿ ಸರ್ ಇದು. ಮತ್ತು ಇದರಲ್ಲಿ ಆರ್ಗ್ಯಾನಿಕ್ ಮೊಟ್ಟೆ ಸರ್, ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರೋದ್ರಿಂದ ಆರ್ಗ್ಯಾನಿಕ್ ಇದು ರೋಗಗಳು ಏನೂ ಬರೋದೂ ಇಲ್ಲ. ಅದು ಯಾಕಂದರೆ ಫುಡ್ಡಿಂದ ಮೇಯಿಸ್ತಾ ಇರೋದ್ರಿಂದ ಇದಕ್ಕೆ ರೋಗ ರುಜಿನಗಳು ಯಾವ್ಯಾವ ರೋಗ ರುಜಿನಗಳು ಬರಲ್ಲ. ಅಕಸ್ಮಾತ್ ಬಂದರೂ ಈ ಒಂದು ಅಲ್ಲ ಬೆಳ್ಳುಳ್ಳಿ ಪೇಸ್ಟಿಂದಾನೇ ಇದಕ್ಕೆ ಮದ್ದು, ಯಾವ ಮೆಡಿಸಿನ್ ಇಲ್ಲ, ಯಾವುದೂ ಇಲ್ಲ. ವಿಶೇಷ ಏನಂತಂದರೆ ರೈತರು ಪ್ರತಿ ವರ್ಷ ಬೆಳೆಗಳನ್ನು ಬೆಳೆಸ್ತಾರೆ. ಪ್ರಕೃತಿ ವಿಕೋಪಕ್ಕೆ ಪೂರ್ತಿ ಬೆಳೆ ಕೈಯಾಗಿ ಬಂದರೂ ಸಹ ಒಂದೊಂದ್ಸಲ ಬರೋದಿಲ್ಲ. ಪ್ರತಿ ವರ್ಷ ಒಂದಿಲ್ಲ ಒಂದು ರೀತಿಯಿಂದ ನಷ್ಟಗಳನ್ನು ಅನುಭವಿಸ್ತಾರೆ. ಆ ಕಾರಣಕ್ಕಾಗಿ ರೈತರಿಗೆ ಬಹಳ ಒಳ್ಳೆಯದು ಅಂತೇಳಿ ನನ್ನೊಂದು ವೈಯಕ್ತಿಕ ಅನಿಸಿಕೆ. ಯಾಕಂದರೆ 200 ಕೋಳಿ ಸಾಕಿದರೆ 150 ಮೊಟ್ಟೆ ಬರ್ತಾವಂತಂದರೆ 500 ಖರ್ಚು ತೆಗೆದ್ರೂ 1,000 ರೂಪಾಯಿ ಉಳಿತದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಣ್ಣ ಜಾಗದಲ್ಲಿ ಈ ರೀತಿ ಮಾಡ್ತಾ ಇದ್ದಾರಲ್ಲ, ಇದನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತೇಳಿ ನನ್ನ ಅನಿಸಿಕೆ ಸರ್. ಗುಜರಾತ್ನ ಆದಿವಾಸಿ ಬಾಹ್ಯ